ಎಷ್ಟು ಗಟ್ಟಿಯಾಗಿದೆ ಇದು. ಸೊ ಹಾರ್ಡ್ ಇದೆ ಅಲ್ವಾ, ಈ ಹಾರ್ಡ್ನೆಸ್ ಹೋಗ್ಬೇಕು ನಮಗೆ. ಈ ಹಾರ್ಡ್ನೆಸ್ ಹೋದರೆ ನಮಗೆ ನೆಕ್ಸ್ಟ್ ಸೀಡ್ಸ್ ಹಾಕಿದಾಗ ರೂಟ್ ಹಾಕಿದಾಗ ಚೆನ್ನಾಗಿ ರೂಟ್ ಬೆಳೆಯುತ್ತೆ. ಆಮೇಲೆ ನಿಮಗೆ ವೆಜಿಟೇಬಲ್ಸ್ ಚೆನ್ನಾಗಿ ಬರುತ್ತೆ. ಈ ಇರುವೆಗೆ ಹೋಗ್ಲಿಕ್ಕೆ ಈ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಟಾವ್ ಮಾಡಿರೋ ಟೊಮೆಟೊ ಗಿಡಗಳು, ಬದನೆ ಗಿಡಗಳು ಎಲ್ಲವನ್ನೂ ನಾನು ಆಲ್ರೆಡಿ ಕಿತ್ತು ಹಾಕಿದ್ದೀನಿ, ಕಟ್ ಮಾಡಿ ಸಪ್ರೇಟ್ ಮಾಡಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನನ್ನ ಟೆರೆಸ್ ಗಾರ್ಡನ್ ಮೇಲೆ ಇದ್ದೀನಿ. ಇವತ್ತು ನೋಡ್ರಿ ನಾನು ಟೆರೆಸ್ ಗಾರ್ಡನಲ್ಲಿ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಸೊ ಏನು ಅಂತಂದರೆ, ಇಷ್ಟು ದಿವಸ ನಾವು ಕಂಟಿನ್ಯೂಸ್ ಆಗಿ ವೆಜಿಟೇಬಲ್ಸನ್ನು ಬೆಳೆದಿದ್ದೀವಿ. ಮೆಂತ್ಯ ಪಲ್ಯ ಬೆಳೆದಿದ್ದೀವಿ, ಮೆಣಸಿನ್ಕಾಯಿ, ಬದನೆಕಾಯಿ, ಅದ್ರ ಜೊತೆಗೆ ಪಾಲಕ್ಕು, ಆಮೇಲೆ ಸೊ ಎಲ್ಲ ಥರದ ವೆಜಿಟೇಬಲ್ಸು ನಾನು ಬೆಳೆದಿದ್ದೀನಿ. ಆಲ್ಮೋಸ್ಟ್ ಒಂದು 8 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ನಮಗೆ ತರಕಾರಿ ಬಂದಿದೆ. ಬಟ್ ಇವಾಗ ಏನಂದರೆ ಸ್ವಲ್ಪ ಮಳೆಗಾಲ ಮುಗಿತಾ ಬಂದಿದೆ. ಹಿಂಗಾರು ಮಳೆ ಆಲ್ರೆಡಿ ನಾವು ನೋಡಿದ್ದೀವಿ, ಲಾಸ್ಟ್ ಮಂತಲ್ಲಿ ಬೆಂಗಳೂರಲ್ಲಿ ಸುಮಾರು ಮಳೆ ಆಯಿತು. ಸೊ ಇವಾಗ ಏನಂತಂದರೆ ನಾನು ಎಲ್ಲ ವೆಜಿಟೇಬಲ್ಸನ್ನು ತೆಗೆದಿದ್ದೀನಿ. ನೋಡಿ, ಬದನೆ ಗಿಡ ಕಟ್ ಮಾಡಿದ್ದೀನಿ. ಸೊ ಏನೇನು ಬಂದಿತ್ತೋ ಎಲ್ಲ ತೆಗೆದಿದ್ದೀನಿ ಇವಾಗ. ಬಟ್ ಏನಂದರೆ ಈ ಮಣ್ಣು ಸಿಕ್ಕಾಪಟ್ಟಿ ಗಟ್ಟಿಯಾಗಿದೆ ನೋಡಿ, ಸುಮಾರು ಹಾರ್ಡಿದೆ. ಸೊ ಇವಾಗ ಏನಂತಂದರೆ ನಾವು ಅಟ್ಲೀಸ್ಟ್ ನೀವು ನೋಡಿರ್ಬೋದು, ಈ ಹಳ್ಳಿಗಳಲ್ಲಿ ಈ ಬೇಸಿಗೆ ಟೈಮ್ ಬಂತು ಅಂದರೆ ಈ ಎಲ್ಲ ಕಟಾವು ಆದಮೇಲೆ ಒಂದು 2 ಮಂತ್ಸ್ ಬಿಸಿಲಿಗೆ ಬಿಡ್ತಾರೆ. ಯಾಕಂತಂದರೆ ಅದ್ರ ಫಲವತ್ತತೆ ಕಡಿಮೆ ಆಗಿರುತ್ತೆ. ಸೊ ಬಿಸಿಲಿಗೆ ಬಿಟ್ಟು ಈ ನೇಗಿಲ ಹಾಕ್ತಾರೆ. ನೇಗಿಲ ಹೆಂಗಂದರೆ 15 ಡೇಸ್ ಒನ್ ಟೈಮ್ಗೆ ನೇಗಿಲ ಹಾಕಿ ಮಣ್ಣನ್ನು ಸಡಿಲ್ ಮಾಡ್ತಾರೆ. ಅದೇನಾಗುತ್ತೆ, ಒಂದು ಲೇಯರಿಂದ ಇನ್ನೊಂದು ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ. ಒಂದು 15 ಡೇಸ್ ಒಂದ್ಸರಿ ನಾವು ನೇಗಿಲ ಹಾಕಿದಾಗ ಮಣ್ಣು ಆ ಕಡೆಯಿಂದ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಬಿಸಿಲಿಗೆ ಮಣ್ಣು ಸಾಫ್ಟ್ ಆಗುತ್ತೆ. ಸಾಫ್ಟ್ ಅನ್ನೋಕ್ಕಿಂತನೂ ಹೆಂಗಂತಂದರೆ ಡ್ರೈ ಆಗುತ್ತೆ. ಅದಷ್ಟು ಎಷ್ಟು ಡ್ರೈ ಆಗುತ್ತೋ ಅಷ್ಟು ಸನ್ಲೈಟ್ ಬಿದ್ದಷ್ಟು ಡ್ರೈ ಆಗುತ್ತೆ. ಅವಾಗ ಅದ್ರ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತೆ ಏನಂದರೆ ಮಳೆಗಾಲ ಬಂದಾಗ ನಾವು ಸೀಡ್ಸ್ ಎಲ್ಲ ಹಾಕ್ತೀವಿ. ಸೊ ಈಗ ನಾವು ಟೆರೆಸ್ ಗಾರ್ಡನ್ ಇದ್ದಾಗ ನಾವು ಯಾವ ಥರ ಮಾಡ್ಬೋದು ಅನ್ನೋಕ್ಕೆ, ಸೊ ನಾವು ಜಾಸ್ತಿ ಸ್ವಲ್ಪ ಈ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಅಷ್ಟೊಂದು 2 ಮಂತ್ಸ್ ಎಲ್ಲ ವೇಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 1 ಮಂತ್ ಆದರೂ ವೇಟ್ ಮಾಡಿ ಈ ಥರ ಬಂದಾಗ ಏನು ಅಂತಂದರೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಮಣ್ಣನ್ನು ಏನು ಮಾಡ್ಕೋಬೇಕು, ಈಗ ನೋಡಿ ದೊಡ್ಡ ಪಾಟ್ ಇದೆ, ಇದು ನೋಡಿ ಮಣ್ಣು ಎಷ್ಟು ಗಟ್ಟಿಯಾಗಿದೆ, ಇದು ಸಿಕ್ಕಾಪಟ್ಟಿ ಗಟ್ಟಿ ಇದೆ. ಸೊ ಇದನ್ನ ನಾವು ಏನಂದರೆ ಸನ್ಲೈಟ್ಗೆ ಫುಲ್ ಡ್ರೈ ಮಾಡಿಸ್ಬೇಕು. ಸೊ ಡ್ರೈ ಮಾಡಿಸ್ಬೇಕು ಅಂತಂದರೆ ಏನು ಮಾಡಬೇಕು, ಈ ಮಣ್ಣನ್ನು ಈ ಥರ ಒಂದು ಯಾವ್ದಾದ್ರು ಒಂದು ಟೂಲ್ ಯೂಸ್ ಮಾಡಿಕೊಂಡು, ಈಗ ನಾವು ಭೂಮಿಯಲ್ಲಿ ಆದ್ರೆ ನೇಗಿಲ ಹಾಕ್ತೀವಿ, ಬಟ್ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಸೊ ಈ ಥರ ಮಣ್ಣನ್ನು ಏನಂತಂದರೆ ನೀವು ಫುಲ್ ಹದ ಮಾಡಿ ಈ ಥರ ಓಪನ್ ಮಾಡಬೇಕು. ಈ ಥರ ನೋಡಿ, ಈ ಥರ ಓಪನ್ ಮಾಡಿ, ಇಲ್ಲೆಲ್ಲ ಹಸಿ ಇದೆ ಇನ್ನು ಇದು. ಸೊ ಇದನ್ನೆಲ್ಲ ಏನಂತಂದರೆ ನೀವು ಈ ಥರ ಮಾಡಿ 15 ದಿವಸಕ್ಕೆ ಒಂದು ಸರಿ ಇದನ್ನು ತಿರುಗಿ ಹಾಕಬೇಕು. ಸೊ ಅವಾಗ ಏನಾಗುತ್ತೆ, ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನೋಡಿ ಈ ಥರ ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು. ಸೊ ಹಾರ್ಡ್ ಇದೆ ಅಲ್ವಾ, ಈ ಹಾರ್ಡ್ನೆಸ್ ಹೋಗ್ಬೇಕು ನಮಗೆ. ಈ ಹಾರ್ಡ್ನೆಸ್ ಹೋದರೆ ನಮಗೆ ನೆಕ್ಸ್ಟ್ ಸೀಡ್ಸ್ ಹಾಕಿದಾಗ ರೂಟ್ ಹಾಕಿದಾಗ ಚೆನ್ನಾಗಿ ರೂಟ್ ಬೆಳೆಯುತ್ತೆ. ಆಮೇಲೆ ನಿಮಗೆ ವೆಜಿಟೇಬಲ್ಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಈಗ ಆಲ್ರೆಡಿ ನಾವು ಬೆಳೆದ್ಬಿಟ್ಟಿವಿ ನೋಡಿ, ಇಲ್ಲೆಲ್ಲ ಹಳೆ ರೂಟ್ಗಳೆಲ್ಲ ಇದೆ. ಸೊ ಇದೆಲ್ಲ ಸಾಯ್ಬೇಕಿದು. ಈಗ ನೆಕ್ಸ್ಟ್ ಸೀಡ್ಸ್ ಹಾಕಿದಾಗ ಒಂದು ಮಣ್ಣು ಚೆನ್ನಾಗಿರುತ್ತೆ. ಸೊ ಈ ಥರ ಏನಂತಂದರೆ ಕಂಪ್ಲೀಟಾಗಿ ನೀವು ಪಾಟನ್ನು ಈ ಥರ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ದೊಡ್ಡ ದೊಡ್ಡ ಕಣ್ಣಾಗಿ ಬರುತ್ತಲ್ಲ, ಇದನ್ನು ನೀವು ಈ ಥರ ಪೌಡ್ರ್ ಮಾಡಬೇಕು. ಮತ್ತು 15 ಡೇಸ್ಗೆ ಒಂದು ಸರಿ ಏನಂತಂದರೆ ಇದನ್ನು ತಿರುಗಿ ಹಾಕ್ತಾ ಇರಬೇಕು. ನೋಡಿ ಈ ಥರ. ಕಂಪ್ಲೀಟಾಗಿ ಎಲ್ಲ ಪಾಟನ್ನು ಕಂಪ್ಲೀಟ್ ನೋಡಿ, ಹಳೆ ಗಿಡಗಳನ್ನೆಲ್ಲ ಈ ಥರ ರೂಟ್ ಉಳಿದಿರುತ್ತೆ ಹಂಗೆ. ಸೊ ಇದನ್ನೆಲ್ಲ ತೆಗೆದು ಹಾಕಿ ಈ ಥರ ಕಂಪ್ಲೀಟಾಗಿ ನೀವು ಒಂದೊಂದು ಪಾಟ್ಗೂ ಕೂಡ ಈ ಥರ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಮಾಡಿದ ಮೇಲೆ ನೀವು ಏನಂತಂದರೆ ಅಟ್ಲೀಸ್ಟ್ ಒಂದು 15 ದಿವಸ ಆದರೂ ಬಿಡಬೇಕಾಗತ್ತೆ. ಆ್ಯಕ್ಚುಲಿ 1 ತಿಂಗಳ ಬಿಟ್ಟರೆ ಒಳ್ಳೆಯದು. ಬಿಸಿಲು ಮೇಲೆ ಡಿಪೆಂಡು, ಬೆಂಗಳೂರಲ್ಲಿ ಬಿಸಿಲು ಕಡಿಮೆ. ಸೊ 1 ತಿಂಗಳ ಬಿಡಿ. ಸೀಡ್ಸ್ ನೋಡಿ, ನಾವು ಮತ್ತೆ ವೆಜಿಟೇಬಲ್ ಬೆಳೆದು ಇದ್ದೇ ಇರುತ್ತೆ. ನೀವು ಹಾಗೆ ಕಂಟಿನ್ಯೂಸ್ ಬೆಳೆದ್ರೆ ವೆಜಿಟೇಬಲ್ ಅಷ್ಟು ಪವರ್ಫುಲ್ಲಾಗಿ ಬರೋಲ್ಲ. ಯಾಕಂತಂದರೆ ಅದ್ರ ಫಲವತ್ತತೆ ಕಳ್ಕೊಂಡ್ಬಿಡುತ್ತೆ ಮಣ್ಣು. ಸೊ ಎಷ್ಟೇ ನೀವು ಇದನ್ನು ಹಾಕಿದ್ರು ಕೂಡ, ಅಂದರೆ ಗೊಬ್ಬರ ಹಾಕಿದ್ರು ಕೂಡ ಮಣ್ಣು ಫಲವತ್ತತೆ ಕಳ್ಕೊಬಾರ್ದು. ಯಾಕಂದ್ರೆ ನೋಡಿ ಎಷ್ಟು ಗಟ್ಟಿ ಹಾರ್ಡ್ನೆಸ್ ಬಂದುಬಿಟ್ಟಿದೆ ಇದು. ಸೊ ಆಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ನೀವು ಈ ಥರ ಮಣ್ಣು ತೆಗಿಬೇಕಾದ್ರೆ ನಿಮಗೆ ಸುಮಾರು ಪ್ರಾಬ್ಲಮ್ಸ್ ನೋಡ್ತಾ ಇರ್ತೀರಿ. ಇಲ್ಲಿ ನೋಡಿ ಎಷ್ಟು ಇರುವೆಗಳಿದೆ. ಈ ಇರುವೆಗೆ ಒಂದು ಸೊಲ್ಯೂಷನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾನು ಇದನ್ನು ಹಾಗೆ ತೆಗಿತಾ ಇದ್ದರೆ ಈ ಟಬ್ಬಲ್ಲಿ ಹೆಚ್ಚು ಕಡಿಮೆ ಇದು ನಾನು ಮಾಡಿ 1 ವರ್ಷ ಆಯಿತು. 1 ವರ್ಷದಿಂದ ತೆಗೆದಿದ್ದೀನಿ. ಬಟ್ ಇವಾಗ ಇಲ್ಲಿ ನೋಡಿ ಎಷ್ಟು ಇರುವೆಗಳಿದೆ ನೋಡಿ. ಕೆಂಪು ಇರುವೆ, ಇದು ಕಚ್ಚಿದ ಉರಿಯುತ್ತೆ ಆ್ಯಕ್ಚುಲಿ. ಈ ಇರುವೆಗಳಿಗೆ ಒಂದು ಸೊಲ್ಯೂಷನ್ ಅಂತ ಅಂದರೆ, ನನ್ನ ಹತ್ರ ಒಂದು ಪೌಡರ್ ಇದೆ. ಇದು ನಿಮಗೆ ಡೆಡ್ ಲೈನ್ ಅಂತ.
ಸೊ ಇದು ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಸಿಗುತ್ತೆ, ಆಮೇಲೆ ಮಾರ್ಟ್ಗಳಲ್ಲಿ ಸಿಗುತ್ತೆ ಇದು. ಸೊ ಒಂದ್ಸಲಿ ನೋಡ್ಕೊಂಬಿಡಿ. ಇವಾಗ ನಾನು ಇದನ್ನೇನಂತಂದ್ರೆ ಇಷ್ಟು ಇರುವೆಗಳು ಬಂದಿದೆಯಲ್ಲ, ಸೊ ಇದನ್ನ ಟ್ರೈ ಮಾಡೋಣ, ನಿಮಗೂ ಒಂದು ಐಡಿಯಾ ಬರಲಿ ಅಂತ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಹೋಗಿದೆ. ಸೊ ಇವಾಗ ನೋಡಿ, ಈ ಇರುವೆ ಹೋಗ್ಲಿಕ್ಕೆ ಈ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇದೊಂದು 10 ರುಪೀಸ್ ಅಷ್ಟೇ. ಇದು ತುಂಬಾ ಕಡಿಮೆ ಪ್ರೈಸ್ ಇರುತ್ತೆ. ಇದನ್ನ ಆಕ್ಚುಲಿ ಕಾಕ್ರೋಚ್ ಯೂಸ್ ಮಾಡ್ತಾರೆ, ಆಮೇಲೆ ಇರುವೆಗೂ ಯೂಸ್ ಮಾಡ್ಬೋದು. ಸೊ ಈಗ ನಂಗೆ ಪಾಟ್ಸಲ್ಲಿ ಸುಮಾರು ಇರುವೆ ಇದೆ ನೋಡಿ, ನಂಗೆ ತೆಗಿಯೋಕ್ಕಾಗಿಲ್ಲ, ಸುಮಾರು ಕಷ್ಟ ಆಯಿತು. ನಾನು ಇಲ್ಲಿ ಹಾಕ್ತೀನಿ, ನೋಡೋಣ ಇದರ ರಿಸಲ್ಟ್ ಏನು ಬರುತ್ತೆ ಅಂತ. ಇದೇನು ಪ್ಲಾಂಟ್ಸ್ಗೆ ಏನು ಪ್ರಾಬ್ಲಮ್ ಯಾಕಂದ್ರೆ ನಾವು ಈಗ ಯಾವುದೂ ಪ್ಲಾಂಟ್ಸ್ ಹಾಕಿಲ್ಲ, ಈಗ ಡ್ರೈ ಆಗಿ ಬಿಡ್ತಾ ಇದೀವಲ್ಲ. ಸೊ ಅಷ್ಟರಲ್ಲಿ ಇದ್ರ ಪವರ್ ಡೌನ್ ಆಗುತ್ತೆ. ನಾವು ಆಮೇಲೆ ಸೀಡ್ಸ್ ಹಾಕೋ ಟೈಮಲ್ಲಿ ಇದ್ರ ಪವರ್ ಇರಲ್ಲ. ಸೊ ಹಾಗಾಗಿ ಈ ಥರ ಹಾಕ್ತಾ ಇದ್ದೀನಿ. ನೋಡೋಣ ಇದು ನಾಳೆಗೆ ಯಾವ ಥರ ರಿಸಲ್ಟ್ ಕೊಡುತ್ತಂತ. ಎಲ್ಲ ಪಾಟ್ಸ್ಗೆ ನೀವು ಕೂಡ ಈ ಥರ ಹಾಕಿ. ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀನಿ ನನಗೆ. ಇದು ಲಾಸ್ಟ್ ಟೈಮ್ ಹಾಕಿದ್ದೆ ಒಂದ್ಸರಿ ನಾನು. ಇವಾಗ ಇಲ್ಲಿ ಹಾಕಿದ್ದೀನಿ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ. ನೋಡೋಣ ಒಂದು 2 ಅವರ್ಸು 3 ಅವರ್ಸ್ ಬಿಟ್ಟ ಮೇಲೆ ನೋಡೋಣ ಯಾವ ಥರ ಆ್ಯಂಟ್ಸ್ ಎಲ್ಲ ಹೋಗಿರುತ್ತೆ ಅಂತ. ಪಾಟ್ಸ್ಗಳನ್ನು ನಾವು ಬೇಸಿಗೆ ಬಂದ ಮೇಲೆ ಯಾವ ಥರ ಮಣ್ಣನ್ನು ಹದ ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ನಾನು ಸೀಡ್ಸ್ ಹಾಕಬೇಕಾದ್ರೆ ನಾನು ಏನೇನು ಮಾಡ್ತೀನಿ ಅನ್ನೋವಂಥದ್ದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸೀಡ್ಸ್ ಹಾಕಬೇಕಾದ್ರೆ ಯಾವ ಥರ ನಾವು ಪಾಟ್ಸನ್ನು ರೆಡಿ ಮಾಡ್ಕೋಬೇಕು ಅನ್ನೋದು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ಸೊ